ಈಗ ಹಸು ಗರ್ಭ ಕಟ್ಟಿದ ನಂತರ 9 ತಿಂಗಳು 9 ದಿವಸಕ್ಕೆ ಅದು ಕರು ಹಾಕುತ್ತೆ, ಗೊತ್ತು ತಾನೆ? ಆ ಟೈಮಲ್ಲಿ ನೀವು ಅದ್ರ ಮುಂದೆ ಇರಬೇಕು, ತುಂಬಾ ಗಮನ ಇಟ್ಟು ಅದನ್ನ ಪ್ರಸ್ತುತಿ ಮಾಡಿಸ್ಬೇಕು. ಕರು ಹುಟ್ಟಿದ ನಂತರ ಏನೇನ್ ಮಾಡ್ಬೇಕು ಅಂದ್ರೆ, ಕರು ಹುಟ್ಟಿದ ತಕ್ಷಣ ಅದಕ್ಕೆ ನಾವು 1 ಗಂಟೆ ಅಥವಾ 2 ಗಂಟೆ ಒಳಗಾಗ್ಲಿ ಗಿಣ್ಣದ ಹಾಲನ್ನ ಕುಡಿಸ್ಬೇಕು. ಆ ಗಿಣ್ಣದ ಹಾಲು ಕೆಲವ್ರು ಏನ್ ಮಾಡ್ತಾರೆ, ಮೂಢನಂಬಿಕೆಯಿಂದ ಮಾಸ ಬೀಳೋ ತನಕ ಅಥವಾ ಸತ್ತೆ ಬೀಳೋ ತನಕ ಕುಡಿಸಬಾರ್ದು ಅಂತ ಕೆಲವರು ಹಾಲು ಕುಡ್ಸಕ್ ಹೋಗೋದಿಲ್ಲ. ಅವ್ ತಾನೆ ತಪ್ಪು ಮಾಡ್ತೀರ ಎಲ್ಲಾರು. ಅದೇನಾದ್ರು 24 ಗಂಟೆ 48 ಗಂಟೆ ಅದಕ್ಕೆ ಮಾಸ ಬೀಳ್ಲಿಲ್ಲ, ಸತ್ತೆ ಬೀಳ್ಲಿಲ್ಲ ಅಂದ್ರೆ ನೀವು ಅಲ್ಲಿ ತನಕ ಹಾಲು ಕೊಡಿಸ್ಲಿಲ್ಲ ಅಂದ್ರೆ ಅದು ಸಾವು ಸಂಭವಿಸ್ತತೆ. ಅಥವಾ ಅದೇನಾಗತ್ತೆ ಅಂದ್ರೆ ಮೆಕೋನಿಯಂ ಅಂತೀವಿ ನಾವು, ಅದು ತಾಯಿ ಗರ್ಭದಲ್ಲಿ ಇದ್ದಾಗ ಅದಕ್ಕೆ ಹಾಲು ಗರ್ಭದಿಂದ ಹೋಗ್ತಾ ಇರುತ್ತೆ, ಅದ್ರ ಸಗಣಿ ಅದ್ರ ಹೊಟ್ಟೆ ಒಳಗೆ ಇರುತ್ತೆ. ಅದು ಗಿಣ್ಣದಲ್ಲಿ ಕುಡಿದ ತಕ್ಷಣ ಅದು ಹೊರಗಡೆ ಬರುತ್ತೆ. ಆ ಮೆಕೋನಿಯಂ ಅನ್ನೋದು ಅಥವಾ ಸಗಣಿ ಅದ್ರೊಳಗಿದ್ರೆ ಅದು ವಿಷವಾಗಿ ಪರಿಣಮಿಸುತ್ತೆ. ಸಗಣಿ ಆಗದೆ ಇರೋದು ಅವಾಗ ಕರು ಸಾವು ಸಂಭವಿಸೋ ಒಂದು ಇದಿರುತ್ತೆ.